ನಮ್ಗೆ ಗೊತ್ತಿರಲಿಲ್ಲ ಅದು ತಾಯಿ ಅದಕ್ಕೆ ಮರಿ ಇದೆ ಅಂತೇಳಿ. ಓಕೆನಾ, ಇದು ಎದೆಯಲ್ಲಿ ಹಾಲು ಫುಲ್ಲು ತುಂಬಾ ಸುಡ್ತಾ ಇತ್ತು. ಅದಕ್ಕೆ ಐಸ್ ಪ್ಯಾಕ್ ಇಟ್ಟು ಮಸಾಜ್ ಮಾಡ್ತಾ ಇರಿ, ಆಮೇಲೆ ಈ ಟ್ಯಾಬ್ಲೆಟ್ ಹಾಕಿ ಡೈಲಿ ಅಂತ ಹೇಳ್ತಾ ಇದ್ರು. ಸೊ ಇದು ಬೆಕ್ಕನ್ನ ಹೋಗಿ ಮರಿಗಳ ಹತ್ರ ಬಿಟ್ಟೆ. ಮಿಡ್ ನೈಟ್ ಅಷ್ಟು ಬೆಕ್ಕಿನ ಮರಿಗಳನ್ನ ನಮ್ಮ ಮನೆಗೆ ಶಿಫ್ಟ್ ಮಾಡಿಬಿಟ್ಟಿದೆ. ದೊಡ್ಡ ಸಣ್ಣ ಗೂಡು ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ವೆರಿಫೈ ಮಾಡ್ಕೊ ಒಂದ್ಸತಿ, ಓಕೆನಾ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಬರ್ರೋ ಹೊರಗಡೆ, ಅಮ್ಮ ಇದೆ ಅಂತ ಗೊತ್ತು, ಕರೆಯೋಣ ಅಮ್ಮಂಗೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಆಯ್ತಾ, ಫುಲ್ ಕ್ಯೂಟ್ ಆಗಿದೆ ಮರಿಗಳು. ನನಗೆ ಟಾಯ್ಲೆಟ್ಗೆ ಮತ್ತೆ ಸುಸು ಹೋಗ್ಲಿಕ್ಕೆ ಆಯ್ತಾ, ಅದು ಏನಕ್ಕೆ ಈ ಬಾಕ್ಸ್ ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಆಮೇಲೆ ಒಂದ್ ಎಲ್ಲ ರೆಡಿ ಆದ್ಮೇಲೆ ತೋರಿಸ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕುಂದಾಪುರ ಹುಡುಗ ಮಿಥುನ್ ಮಾತಾಡ್ತಾ ಇರೋದು. ಸೊ ಇವತ್ತೊಂದು ಒಳ್ಳೆ ವಿಡಿಯೋ ಜೊತೆ ಬಂದಿದ್ದೀನಿ. ಒಳ್ಳೆ ವಿಡಿಯೋ ಅಂದರೆ ನಾನು ಎಲ್ಲೋ ಟೂರ್ ಮಾಡ್ತಾ ಇಲ್ಲ, ಇಲ್ಲಿ ಪ್ಲೇಸ್ ತೋರಿಸ್ತಾ ಇಲ್ಲ, ಯಾವುದು ಫುಡ್ ಲಾಗ್ ಮಾಡ್ತಾ ಇಲ್ಲ. ಇವತ್ತು ಬಂದ್ಬಿಟ್ಟು ಒಂದು ವಿಶೇಷ ವಿಡಿಯೋ ಅಂತಲೇ ಹೇಳ್ಬೋದು. ನಾನು ಮದುವೆ ಆದಮೇಲೆ ಇದು ಫಸ್ಟ್ ವಿಡಿಯೋ ಮಾಡ್ತಾ ಇರೋದು. ಏನಕ್ಕಂದರೆ ನಾನು ಮದುವೆ ಆದಮೇಲೆ ಒಂದು ಹೊಸ ರೂಮ್ಗೆ ಅಂದರೆ ಹೊಸ ಮನೆಗೆ ಶಿಫ್ಟ್ ಆದೆ ಬೆಂಗಳೂರಲ್ಲಿ, ಪದ್ಮನಾಭ ನಗರದಲ್ಲಿ. ಸೊ ಇಲ್ಲಿ ಬಂದಾಗ ಒಂದು ನನಗೆ ಆಲ್ರೆಡಿ ಪ್ರಾಣಿಗಳಂದರೆ ತುಂಬ ಇಷ್ಟ. ಒಂದು ಬೆಕ್ಕು ಇತ್ತಾಯ್ತಾ, ಆಚೆ ಈಚೆ ಓಡಾಡ್ತಾ ಇತ್ತು. ಆ ಬೆಕ್ಕನ್ನು ತೋರಿಸ್ತೀನಿ ಆಮೇಲೆ. ಆಚೆ ಈಚೆ ಓಡಾಡ್ತಾ ಇತ್ತು. ಅದು ಬಂದ್ಬಿಟ್ಟು ಡೈಲಿ ಕರಿತಾ ಇದ್ವಿ, ಬರ್ತಾ ಇರಲಿಲ್ಲ. ಸೊ ಅದು ನಾವು ಒಂದಿನ ಏನು ಮಾಡಿದ್ವಿ, ನಿಧಾನ ಬರೋ ಹಂಗೆ ಕರೆದ್ಬಿಟ್ಟು ಹಾಲಿಟ್ಟು ಬಂತು. ಓಕೆನಾ, ಬಂದ್ಬಿಟ್ಟು ಮತ್ತೊಂದು ಮಾರನೇ ದಿನ ನಿಧಾನ ಹಂಗೆ ಬರ್ತಾ ಇತ್ತು. ಕರೆದಾಗ ಹೆದರ್ಕೊತಾ ಇತ್ತು. ಹಾಲಿಟ್ಟು ನಾವು ದೂರ ಹೋಗ್ತಿದ್ವಿ, ಅದು ಬಂದು ಕುಡಿತಾ ಇತ್ತು. ಹಂಗೆ ಅಭ್ಯಾಸ ಮಾಡಿಕೊಂಡು ಒಳಗಡೆ ಬಂತು. ಒಳಗಡೆ ಇದ್ದಾಗಲೂ ಹಾಲಿಟ್ಟಿದ್ವಿ. ನಮ್ಗೆ ಗೊತ್ತಿರಲಿಲ್ಲ ಅದು ತಾಯಿ ಅದಕ್ಕೆ ಮರಿ ಇದೆ ಅಂತೇಳಿ. ಓಕೆನಾ, ಒಂದಿನ ಏನಾಯಿತು, ಹಾಗೆ ಒಳಗಡೆ ಬಂತು. ನಾವೆಲ್ಲ ತುಂಬ ಮುದ್ದು ಮಾಡ್ತಾ ಇದ್ವಿ. ಒಂದಿನ ಅದಕ್ಕೆ ಮರಿ ಎಲ್ಲೋ ಮಿಸ್ ಆಗಿದೆ ಅಂದರೆ ಎದುರುಗಡೆ ಮನೆಯಲ್ಲಿ ಮರಿ ಹಾಕಿದ್ದಾರೆ. ಆ್ಯಕ್ಚುಲಿ ಎದುರುಗಡೆ ಮನೆಯವ್ರು ಏನು ಮಾಡಿಬಿಟ್ರು, ಅದಕ್ಕೆ ಪಾಪ ಓಡಾಡೋಕ್ಕೆ ತೊಂದರೆ ಆಗತ್ತಂತ ಟೆರಿಸ್ ಮೇಲೆ ಇಟ್ಬಿಟ್ರು. ಟೆರಿಸ್ ಮೇಲೆ ಒಂದು ಒಳ್ಳೆ ಪ್ಲೇಸ್ ಇದೆ, ಅಲ್ಲಿ ಇಟ್ಟಿದ್ರು, ಒಂದು ಸೆಕೆಂಡು ಥರ್ಡ್ ಫ್ಲೋರಲ್ಲಿ. ಸೊ ನಾನು ಒಂದಿನ ಅದಕ್ಕೆ ಮಿಸ್ ಆಯಿತು ಪ್ಲೇಸು. ಅದು ಮರಿ ಹುಡುಕಿದ್ರೆ ಸಿಕ್ಕಲಿಲ್ಲ. ಅದು ನಮ್ಮ ಮನೆಯಲ್ಲೇ ಬರ್ತಾಯಿತ್ತು. ನಮ್ಮ ಮನೆಯಲ್ಲೇ ಬಂದು ಅದಕ್ಕೇನಾಯಿತು, ಮರಿ ಸಿಗಲಿಲ್ಲ ಅಲ್ವಾ, ಅದು ಮೋಸ್ಟ್ಲಿ ಸತ್ತೋಯ್ತು ಅಂತ ನಾವು ಅಂದ್ಕೊಂಡ್ವಿ. ಅದು ಬಂದುಬಿಟ್ಟು ಹಾಲು ತುಂಬ ಫುಲ್ಲಾಗಿತ್ತು. ಏನಾಗಿತ್ತು, ಎದೆಯಲ್ಲಿ ಹಾಲು ಫುಲ್ಲು ತುಂಬ ಸುಡ್ತಾ ಇತ್ತು. ಅದಕ್ಕೆ ತುಂಬ ಸುಡ್ತಾ ಇತ್ತು. ನಾವೇನು ಮಾಡಿದ್ವಿ, ಏನು ಮಾಡೋದು, ನಮಗೂ ಬೇಜಾರಾಗ್ತಿತ್ತು. ನನಗಂತೂ ಅದೆಲ್ಲ ನೋಡೋಕ್ಕೆ ಆಗಲ್ಲ. ಸೊ ನಾನು ಊರಿನ ಡಾಕ್ಟ್ರಿಗೆಲ್ಲ ಕಾಲ್ ಮಾಡಿ, ಅಂದರೆ ಅವರೊಂದು ಟ್ಯಾಬ್ಲೆಟ್ ಕೂಡ ಸಜೆಸ್ಟ್ ಮಾಡಿದ್ರು. ಮತ್ತು ಐಸ್ ಪ್ಯಾಕ್ ಇಡಿ, ಅಂದರೆ ಸುಡ್ತಾ ಇರತ್ತಲ್ವಾ, ಐಸ್ ಪ್ಯಾಕ್ ಇಟ್ಟು ಮಸಾಜ್ ಮಾಡ್ತಾ ಇರಿ, ಆಮೇಲೆ ಈ ಟ್ಯಾಬ್ಲೆಟ್ ಹಾಕಿ ಡೈಲಿ ಅಂತ ಹೇಳ್ತಾ ಇದ್ರು. ಸೊ ನಾನು ಇನ್ನೇನು ಐಸ್ ಪ್ಯಾಕ್ ಇಟ್ಟು ಮಸಾಜ್ ಎಲ್ಲ ಮಾಡಿದ್ದೆ. ಇನ್ನೇನು ನಾನು ಟ್ಯಾಬ್ಲೆಟ್ ತರೋಣ ಅಂತ ಇದ್ದೆ. ಅಷ್ಟರೊಳಗಡೆ ಎದುರುಗಡೆ ಮನೆ ಆಂಟಿ ಹೊರಗಡೆ ಬಂದರು. ಆಂಟಿ, ಬೆಕ್ಕು ಗೊತ್ತಾ ನಿಮಗೆ, ಎಲ್ಲರೂ ಮರಿ ಹಾಕಿದ್ಯಾ? ಅವ್ರು ಹೇಳಿದ್ರು, ಹೌದಪ್ಪ, ಅದು ನಮ್ಮ ರೂಮಲ್ಲೇ ಹಾಕಿತ್ತು, ಅದಕ್ಕೆ ಓಡಾಡೋಕ್ಕೆ ತೊಂದರೆ ಆಗತ್ತಂತ ನಾವು ಮೇಲೆ ಇಟ್ಟಿದ್ದೀವಿ ಅಂತ ಹೇಳಿದ್ರು. ಓ ಅಪ್ಪ, ನನಗೆ ಅಷ್ಟಕ್ಕೆ ಸಂತೋಷ ಆಗ್ಬಿಡ್ತು. ನಾನೇನು ಮಾಡಿದೆ, ಬೆಕ್ಕನ್ನು ಹೋಗಿ ಮರಿಗಳ ಹತ್ರ ಬಿಟ್ಟೆ. ಓಕೆನಾ, ಬೆಕ್ಕನ್ನು ಹೋಗಿ ಮರಿಗಳ ಹತ್ರ ಬಿಟ್ಟಾಗ ಅದಕ್ಕಾಗಿರೋ ಸಂತೋಷ ಆ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಬೇಕಾದ್ರೆ. ಅದಕ್ಕಾಗಿರೋ ಸಂತೋಷ ಎಷ್ಟು ಇಷ್ಟ ಆಯಿತು ಅಂದರೆ ಅದಕ್ಕೆ. ಆಮೇಲೆ ಏನಾಯಿತು, ನಾವು ಆ್ಯಸ್ ಯೂಶುವಲ್ ಸಂಜೆ ಆಯಿತು, ಮಲ್ಕೊಂಡ್ವಿ. ಮಿಡ್ ನೈಟು ಅಷ್ಟು ಬೆಕ್ಕಿನ ಮರಿಗಳನ್ನು ನಮ್ಮ ಮನೆಗೆ ಶಿಫ್ಟ್ ಮಾಡಿಬಿಟ್ಟಿದೆ. ಟೋಟಲ್ 5 ಬೆಕ್ಕಿನ ಮರಿಗಳಿದ್ದಾವೆ. 5 ಬೆಕ್ಕಿನ ಮರಿಗಳನ್ನು ನಮ್ಮ ಮನೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾವೆ. ಸೊ ಅದು ಹೊರಗಡೆ ಹೋಗೋಕ್ಕೆ ನಮ್ಗೆ ಇವಾಗ ಏನಾಗುತ್ತೆ, ತುಂಬ ಗಲೀಜು ಮಾಡ್ತಾವಲ್ಲ. ಸೊ ನಾವು ಇಲ್ಲೊಂದು ಪ್ಯಾಸೇಜ್ ಇದೆ, ಈ ಪ್ಯಾಸೇಜಲ್ಲಿ ಒಂದು ಸಣ್ಣ ಗೂಡು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಆ ಗೂಡನ್ನು ತೋರಿಸ್ತೀನಿ ನಿಮಗೆ, ಆಯಿತಾ? ಸೊ ನಾವು ಫ್ರಿಡ್ಜು, ವಾಷಿಂಗ್ ಮಿಷಿನ್ ತಂದಿರೋದ್ರಿಂದ ಇಷ್ಟೆಲ್ಲ ಐಟಮ್ಸ್ಗಳು ತುಂಬ ಉಳಿದಿದೆಯಲ್ಲ, ಅದರಲ್ಲಿ ಬರ್ತಾವಲ್ಲ. ಸೊ ಪ್ಯಾಕಿಂಗ್ಗೆ, ಸೊ ಅದರಿಂದ ಏನಾದರೂ ಮಾಡಿ ಒಂದು ಗೂಡು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಲೆಟ್ಸ್ ಸಿ ಏನೆಲ್ಲ ಆಗತ್ತೆ ಅಂತ.
ರೆಡಿಯಾಗಿದೆ. ಅಂದರೆ ವೆರಿ ಸಿಂಪಲಾಗಿ ಒಂದು ಗೂಡು ಮಾಡಿರೋದು ಅಷ್ಟೇ. ಆ ಮರಿಗಳನ್ನು ನಾನು ಬಿಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಗೂಡು ರೆಡಿಯಾಗಿದೆ ಮರಿಗಳಿಗೆ. ಏನಿಲ್ಲ, ಏನಂದರೆ ಅಮ್ಮ ಹೆಂಗೆ ಓಡಾಡ್ತವೆ ಅಂದರೆ, ಅಮ್ಮಂಗೆ ಇಲ್ಲಿ ಒಂದು ಆಲ್ರೆಡಿ ಜಾಗ ಇದೆ. ಸೊ ನಾವು ಒಂದು ದೊಡ್ಡ ಬಾಕ್ಸ್ ಇಲ್ಲಿ ಇಡ್ತೀವಿ, ಮೇಲ್ಗಡೆ ಹೋಗೋಕ್ಕೆ ಪ್ಲೇಸ್ ಇದೆ. ಸೊ ಇದು ಒಂದು ಏನು ಪ್ಲ್ಯಾನ್ ಮಾಡ್ತಾರೆ ಅಂದರೆ, ಅದಕ್ಕೆ ಟಾಯ್ಲೆಟ್ಗೆ ಮತ್ತು ಸುಸುಗೆ ಹೋಗ್ಲಿಕ್ಕೆ, ಆಯಿತಾ. ಅದು ಏನಕ್ಕೆ ಈ ಬಾಕ್ಸ್ ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಆಮೇಲೆ. ಒಂದು ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ. ಸೊ ಇದು ಏನಕ್ಕೆ ಮಾಡಿರೋದಂದರೆ, ಅದಕ್ಕೆ ಸುಸ್ಸು ಮತ್ತು ಟಾಯ್ಲೆಟ್ ಮಾಡೋದಿದ್ರೆ ಇಲ್ಲೇ ಬಂದು ಮಾಡಿ ಅಂತ. ಸೊ ಹೀಗೆ ಹರಡ್ಕೊಂಡು ಆ್ಯಸ್ ಯೂಶುವಲ್ ಬೆಕ್ಕುಗಳೆಲ್ಲ ಮಾಡ್ತಾವಲ್ಲ ಹಾಗೆ ಮಾಡಲಿ ಅಂತೇಳಿ. ಸೊ ಡೈಲಿ ಆರ್ 2 days ಒನ್ಸು ಈ ಮಣ್ಣನ್ನು ಚೇಂಜ್ ಮಾಡ್ತಾ ಇದ್ರೆ ಸರಿ. ಆ್ಯಕ್ಚುಲಿ ಮರಳು ಸಿಕ್ಕಿದ್ರೆ ಇನ್ನೂ ಒಳ್ಳೆ ಇತ್ತು, ಮರಳು ಇಲ್ಲ ಇದೆಯದು. ಸೊ ಮಣ್ಣಲ್ಲೇ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಫೈನಲ್ ಆಗಿ ಉಳಿದಿರೋದು ಮರಿಗಳನ್ನು ತೋರಿಸ್ತೀನಿ. ಎಷ್ಟು ಮುದ್ದಾಗಿದೆ 5 ಮರಿ ಅಂದರೆ, ಸೂಪರ್ ಆಗಿದೆ. ಸೊ ನಾವು ಮಾಡಿರೋ ಗೂಡನ್ನ ಫಸ್ಟ್ ಅಮ್ಮಂಗೆ ತೋರಿಸೋಣ. ಮೋಚಿಗೆ ನೋಡ್ಬಿಡಮ್ಮ ಒಳಗಡೆ ಎಲ್ಲ ಹಿಂಗಿದೆ ಸೆಟಪ್ಪು. ಓಕೆನಾ? ವೆರಿಫೈ ಮಾಡ್ಕೊ ಒಂದ್ಸತಿ, ಓಕೆನಾ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ ನಾಷ್ಟ ಮಾಡಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಆಲ್ ಗುಡ್, ಬಿಡ್ಬೋದಾ? ಓಕೆ, ಇವಾಗ ಬಿಡೋಣ ಆಯ್ತಾ. ಅದು ಒಳಗಡೆ ಇದೆ, 1 by 1. ಈಗ ನಾನು ಒಳಗಡೆ ಹೋಗ್ಬೇಕು, ಸುರಂಗ ಮಾರ್ಗದೊಳಗಡೆ. ಬಂದ್ರು ಜಿಂಗಲಕ ಲಕ 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 ಎಲ್ಲ ಸುಸ್ಸು ಎಲ್ಲ ಮಾಡ್ಕೊಂಡು ಒದ್ದೆ ಮಾಡಿಬಿಟ್ಟಿದೆ ಒಳಗಡೆ ಎಲ್ಲ. 1 2 3 4 5 ಮರಿ ಇದೆ. ಅಪ್ಪ ರಾಮ, ನಾನು ಹೊರಗಡೆ ಬರ್ಬೇಕೀಗ. ನೋಡಿ ಎಷ್ಟು ಚೆನ್ನಾಗಿದೆ ಮರಿಗಳು. ಹೊರಗಡೆ ಬಂದ್ರಮ್ಮ, ಬರ್ರೋ ಹೊರಗಡೆ. ಅಮ್ಮ ಅಲ್ಲಿದೆ ಅಂತ ಗೊತ್ತೋ, ಕರೆಯೋಣ ಅಮ್ಮಂಗೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನೀವು ಬನ್ನಿ. ಅಯ್ಯಪ್ಪ, ಓಕೆ. 5 ಮರಿಗಳಿವೆ. 5 ಮರಿಗಳನ್ನ ನೋಡಿ ಎಷ್ಟು ಚೆನ್ನಾಗಿದೆ ಆಯ್ತಾ ಮರಿಗಳು. ಎಷ್ಟು ಚೆನ್ನಾಗಿದೆ ನೋಡಿ ಮರಿಗಳು, ಒಂದೊಂದು ಮುತ್ತುಗಳು. ಸೂಪರ್ ಆಗಿದೆ ಮರಿ ಕಲ್ಲರಲ್ಲ ಆಯಿತಾ. ಸೊ ಯಾರೇ ಅಡಾಪ್ಟ್ ಮಾಡ್ಕೊಳ್ಳೋದಿದ್ರು ಪ್ಲೀಸ್ ದಯವಿಟ್ಟು ಹೇಳಿ. ಬೆಂಗಳೂರಲ್ಲಿ ಎಸ್ಪೆಷಲಿ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. 5 ಮರಿಗಳಿವೆ ನೋಡಿ, ಎಷ್ಟು ಚೆಂದ ಇದೆ ಆಯಿತಾ. ಫುಲ್ ಕ್ಯೂಟ್ ಆಗಿದೆ ಮರಿಗಳು. ಅದನ್ನು ಹೊಸ ಗೂಡಿಗೆ ಬಿಡ್ತಾ ಇದ್ದೀವಿ. ಓಕೆ, ಫೈನಲಿ ವಿ ಡಿಡ್ ಇಟ್. ಏನು ಗೊತ್ತಾ, ಯಾರಾದರೂ ಇದ್ದರೆ ದಯವಿಟ್ಟು 5 ಮರಿ ಇದೆ, ಯಾರು ಅಡಾಪ್ಟ್ ಮಾಡೋರಿದ್ರೆ ಹೇಳಿ. ನಾವು ಊರಿಗೆಲ್ಲ ಹೋಗ್ತಾ ಇರ್ತೀವಿ, ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸೊ ಇನ್ನೊಂದೇನೆಂದರೆ, ನಾನು ಎದುರು ಮನೆ ಆಂಟಿ ಕೇಳಿದೆ, ಮುಂಚೆ ಈ ಮನೇಲಿ ಯಾರಿದ್ರಲ್ವಾ ಅವರೇ ಬಿಟ್ಟೋಗಿರೋ ಆ ಬೆಕ್ಕಂತೆ. ಅದರ ಹೆಸರು ಮೋಚಿ ಅಂತ ಆ್ಯಕ್ಚುಲಿ. ಓಕೆನಾ? ಮೋಚಿ ಬಂದುಬಿಟ್ಟು ಅವರು ಎಲ್ಲ ಐಟಮ್ ಎಲ್ಲ ತಗೊಂಡೋದ್ರು. ಅಷ್ಟು ಚಂದ ಮಾಡಿ ಸಾಕೊಂಡು ಈ ಬೆಕ್ಕನ್ನು ಹಂಗೆ ಬಿಟ್ಟು ಹೋಗಿದ್ದಾರಲ್ಲ, ಏನು ಹೇಳಬೇಕು ಅವರಿಗೆ. ಅದು ಹೆಂಗೆ ಮನಸ್ಸು ಬರುತ್ತೆ ಹಂಗೆ ಬಿಟ್ಟು ಹೋಗ್ಲಿಕ್ಕೆ. ಪಾಪ ಇಲ್ಲೇ ಓಡಾಡ್ಕೊಂಡಿತ್ತದು, ಈಗ ಮರಿ ಹಾಕಿದೆ ನೋಡಿ ಇವಾಗ. ಅದಕ್ಕೆ ಯಾರಾದರೂ ಇದ್ದರೆ ದಯವಿಟ್ಟು ಬೆಂಗಳೂರಲ್ಲಿ ಪ್ಲೀಸ್ ನಂಗೆ ಕಾಂಟ್ಯಾಕ್ಟ್ ಮಾಡಿ. ಚೆಂದ ಇದೆ, ಫುಲ್ಲು ಚೆಂದ ಇದೆ ಆಯಿತಾ.
ಗೋಲ್ಡನ್ ಕಲರ್, ಫುಲ್ಲು ಗೋಲ್ಡನ್ ಕಲರು, 5 ಮರಿನೂ ಗೋಲ್ಡನ್ ಕಲರು. ನಿಮ್ಗೆ ಯಾವ್ದಾದ್ರು ಒಂದು ಬೇಕಿದ್ರು ಹೇಳಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಆದಷ್ಟು ಫ್ರೆಂಡ್ಸಿಗೆ ಶೇರ್ ಮಾಡಿ ಈ ವಿಡಿಯೋನ, ಯಾರು ಅಡಾಪ್ಟ್ ಮಾಡೋದಿದ್ರೆ. ಸೊ ಚೆನ್ನಾಗಿಲ್ಲ ಅಂತೆಲ್ಲ, ಸೂಪರ್ ಆಗಿದೆ. ಬೆಕ್ಕಿನ ಮರಿ ಮಾತ್ರ ಅಷ್ಟು ಕ್ಯೂಟ್ ಆಗಿದೆ, ಅದಕ್ಕೆ ಹೇಳ್ತಾ ಇರೋದು. ಅಷ್ಟು ಕ್ಯೂಟ್ ಆಗಿದೆ ಬೆಕ್ಕಿನ ಮರಿಗಳು, ಅದಕ್ಕೆ. ಒಂದು ಕಿವಿ ಮಾತು ಎಲ್ರಿಗೂ ಏನಂದರೆ, ಸೊ ಬೆಕ್ಕು ಸಾಕ್ತೀರಾ, ನಾಯಿಗಳನ್ನು ಸಾಕ್ತೀರಾ, ಮರಿ ಹಾಕಿರೋದನ್ನ ಬೀದಿಯಲ್ಲಿ ಹೋಗಿ ದಯವಿಟ್ಟು ಬಿಡಬೇಡಿ. ಅಷ್ಟಿದ್ರೆ ಸಾಕಲೇಬೇಡಿ. ನಿಮ್ಗೆ ಇಷ್ಟ ಅಂತ ಪ್ರಾಣಿಗಳನ್ನು, ಅದಕ್ಕೆ ಮರಿ ಹಾಕಿದೆ, ಮರಿ ಏನು ಮಾಡೋದು ಅಂತ ಬೀದಿಯಲ್ಲಿ ಬಿಡೋದಲ್ಲ, ಸೀರಿಯಸ್ಲಿ ಹೇಳ್ತೀನಿ. ಸೊ ಹೆಣ್ಣು ಮರಿಗಳಿದ್ರೆ, ಹೆಣ್ಣು ಮರಿ ಇಷ್ಟ ಇದೆ, ಅದಕ್ಕೆ ಆಪ್ರೇಷನ್ ಮಾಡಿಸಿ. ಆಪ್ರೇಷನ್ ಒಂದು ಆಪ್ಷನ್ ಇದೆ, ತಗೊಂಡೋಗಿ ಆಪ್ರೇಷನ್ ಮಾಡಿಸಿ, ಮರಿನೇ ಆಗಲ್ಲ. ಅದು ಬಿಟ್ಬಿಟ್ಟು ಆ ಮರಿ ಬೇಕು, ಅಮ್ಮ ಬೇಕು, ಮರಿಗಳು ಬೇಡ, ಮರಿಗಳನ್ನು ಹೋಗಿ ಬೀದಿಗೆ ಬಿಟ್ಟರೆ ನಿಮ್ಗೆ ಇವಾಗ ಗೊತ್ತಾಗಲ್ಲ, ಅದರಷ್ಟು ಪಾಪ ಮತ್ತೊಂದು ಯಾವುದೂ ಇಲ್ಲ. ಸೀರಿಯಸ್ಲಿ ಹೇಳ್ತೀನಿ, ದಯವಿಟ್ಟು ಇದು ರಿಕ್ವೆಸ್ಟ್ ನನ್ನ ಕಡೆಯಿಂದ, ಓಕೆನಾ? ಸೊ ಇದನ್ನು ನಾನು ಬೇಕಾದ್ರೂ ಬಿಡ್ಬೋದಿತ್ತು, ಇಲ್ಲೆಲ್ಲಾದ್ರೂ ಕಸದ ಬುಟ್ಟೆಲ್ಲೋ, ಕಸದಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಕಸದಲ್ಲಿ ಹಾಕಿ ಬಿಡ್ಬೋದಿತ್ತು. ಸೊ ಹೆಂಗೆ ನೋಡಿ, ಅದು ಮುಗ್ಧ ಜೀವಿಗಳನ್ನು ನೋಡಿ ಹೆಂಗೂ ಮನಸ್ಸು ಬರುತ್ತೆ ನಿಮ್ಗೆ ಬಿಡೋಕ್ಕೆ. ಇದು ಯಾರೆಲ್ಲ ಬಿಡ್ತಿರೋ ಸೀರಿಯಸ್ಲಿ ಅವ್ರಿಗೆ ಒಂಚೂರು ಮನಸ್ಸಿಗೆ ಹೋಗಲಿ ಅಂತೇಳಿ, ಓಕೆನಾ? ದಯವಿಟ್ಟು ಮರಿಗಳನ್ನು ಬೀದಿಲಿ ಬಿಡಕ್ಕೆ ಹೋಗಬೇಡಿ, ಇದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನೋಡಿ, ಅದಕ್ಕೆ ತುಂಬ ಇಷ್ಟ ಆಗಿದೆ, ಮೋಸ್ಟ್ಲಿ ಅದರ ಅಮ್ಮಂಗೂ ಇಷ್ಟ ಆಗಿದೆ, ಮೋಚಿಗೂ ತುಂಬ ಇಷ್ಟ ಆಗಿದೆ. ಅಲ್ಲಿ ನೋಡಿ ಎಷ್ಟು ಎಂಜಾಯ್ ಮಾಡಿ ಹಾಲು ಕೊಡ್ತಾ ಇದೆ ಮಕ್ಕಳಿಗೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋನ ಯಾರಿಗಾದರೂ ಈ ಮರಿಗಳು ಬೇಕಿದ್ದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಯಾರಿಗಾದರೂ ಶೇರ್ ಮಾಡಿ ಫ್ರೆಂಡ್ ಸರ್ಕಲ್ಗೆ. ಬೆಂಗಳೂರಲ್ಲಿ ಮಾತ್ರ, ಲೈಕ್ ಬೆಂಗಳೂರು ಎಲ್ಲೇ ಇದ್ದರೂ ನಾನೇ ಬೇಕಾದ್ರೂ ಕೊಟ್ಟು ಬರ್ತೀನಿ, ಹೇಳಿ ಯಾರಿಗಾದ್ರೂ ಬೇಕಿದ್ರೆ. ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್. ನೋಡಿ ಹೆಂಗೆ ನೋಡ್ತಾ ಇದ್ದಾವೆ.